ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಕಾರ್ವೇಟಿ ನಗರ ಶ್ರೀ ವೇಣುಗೋಪಾಲ ಸ್ವಾಮಿಯ ಬ್ರಹ್ಮೋತ್ಸವ. ಸಿಂಹ ವಾಹನದಲ್ಲಿ ದರ್ಶನವಿತ್ತ ವೇಣುಗೋಪಾಲ. ಕೋಲಾರ ನಗರದಲ್ಲಿ ಅದ್ದೂರಿಯಾಗಿ ನೆರವೇರಿದ ಶ್ರೀ ಭಗವದ್ ರಾಮಾನುಜಾಚಾರ್ಯರ 1009ನೇ ತಿರುನಕ್ಷತ್ರೋತ್ಸವ. ವಿಶೇಷ ಪೂಜೆಗಳು, ದಿವ್ಯ ಪ್ರಬಂಧ ಪಾರಾಯಣದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ನಾಡಿನಾದ್ಯಂತ ಅಧಿಕ ಮಾಸದ ನಿಮಿತ್ತ ವಿಶೇಷ ಪೂಜೆ ಪಾರಾಯಣ. ಹಲವು ಆಲಯಗಳು, ಭಕ್ತರ ಮನೆಗಳಲ್ಲಿ ನೆರವೇರಿದ ಸಾಮೂಹಿಕ ಭಜನೆ. ಸರ್ವಾಲಂಕೃತ ಸಿಂಹವಾಹನದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಯ ನಯನ ಮನೋಹರ ದರ್ಶನ ಭಕ್ತರನ್ನು ಭಾವಪರವಶಗೊಳಿಸಿದೆ. ಟಿಟಿಡಿ ಅನುಬಂಧ ಆಲಯವಾದ ಕಾರ್ವೇಟಿ ನಗರದಲ್ಲಿ ಇರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಜೂನ್ 6ರಿಂದ 14ರವರೆಗೆ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳು ಅದ್ದೂರಿಯಾಗಿ ನಡೆಯುತ್ತಿವೆ. ಉತ್ಸವದ ಭಾಗವಾಗಿ 3ನೇ ದಿನವಾದ ಸೋಮವಾರ ಬೆಳಗ್ಗೆ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಸಿಂಹವಾಹನ ಸೇವೆ ನಡೆಯಿತು. ಇದರ ಅಂಗವಾಗಿ 3ನೇ ದಿನವಾದ ಸೋಮವಾರ ಬೆಳಗ್ಗೆ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಭವ್ಯವಾದ ಸಿಂಹವಾಹನ ಸೇವೆ ನಡೆಯಿತು. ಪುರೋಹಿತರು ಚಿನ್ನದ ಆಭರಣಗಳು, ರೇಷ್ಮೆ ವಸ್ತ್ರ ಮತ್ತು ಹೋಮಾಲೆಗಳಿಂದ ಅಲಂಕರಿಸಿದ ಸ್ವಾಮಿಯ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ನಂತರ ಸ್ವಾಮಿಯನ್ನು ತಿರುಚಿ ಮೇಲೆ ಮೆರವಣಿಗೆ ಮೂಲಕ ತಂದು ಸಿಂಹವಾಹನದಲ್ಲಿ ಆಸೀನಗೊಳಿಸಿ ಆರತಿಗಳನ್ನು ಅರ್ಪಿಸಲಾಯಿತು. ನಂತರ ತಾಳಮೇಳಗಳು ಮತ್ತು ಮಂಗಳವಾದ್ಯಗಳೊಂದಿಗೆ ಕಾರ್ವೇಟಿ ನಗರ ಕ್ಷೇತ್ರದ ಮಾಡಬೀದಿಗಳಲ್ಲಿ ಭಗವಂತನಿಗೆ ಸಿಂಹವಾಹನ ಸೇವೆ ನಡೆಯಿತು. ವಾರ್ಷಿಕ ಬ್ರಹ್ಮೋತ್ಸವದ ನಿಮಿತ್ತ ಸೋಮವಾರ ಬೆಳಗ್ಗೆ ಕಾರ್ವೇಟಿ ನಗರ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಸ್ನಾಪನ ತಿರುವಂಜನ ಸೇವೆ ಮಾಡಲಾಯಿತು. ದೇವಾಲಯದ ಆವರಣದಲ್ಲಿ ಇರುವ ವಿಶೇಷ ಸ್ನಾನದ ವೇದಿಕೆಯಲ್ಲಿ ಅರ್ಚಕರು ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ಉತ್ಸವ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಕಳಸಾರಾಧನೆ ಮತ್ತು ಇತರ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿದರು. ನಂತರ ವೇದ ಮಂತ್ರಗಳು ಮತ್ತು ಮಂಗಳವಾದ್ಯಗಳೊಂದಿಗೆ ಸ್ವಾಮಿ ಮತ್ತು ದೇವಿಗೆ ಪಂಚಾಮೃತಗಳು ಮತ್ತು ಸುಗಂಧ ದ್ರವ್ಯಗಳಿಂದ ಸ್ನಪನ ತಿರುವಂಜನ ನೆರವೇರಿಸಿ ಧೂಪ, ದೀಪ, ನೈವೇದ್ಯದೊಂದಿಗೆ ಕರ್ಪೂರ ಆರತಿಯನ್ನು ಅರ್ಪಿಸಲಾಯಿತು. ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ಶ್ರೀ ಆನಂದ ಶರಧಿ ಶ್ರೀಕೃಷ್ಣ ಪರಿಸರ ಪ್ರತಿಷ್ಠಾನ ವತಿಯಿಂದ ವಿಶೇಷ ಸಭಾ ಕಾರ್ಯಕ್ರಮ ಜರುಗಿತು. ಈ ನಿಮಿತ್ತ ಅದಮಾರು ಮಠದ ಕಿರಿಯ ಶ್ರೀಪಾದರಾದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅನುಗ್ರಹ ಸಂದೇಶ ನೀಡಿದರು. ಗಣ್ಯರು ಹಾಗೂ ಕರಾವಳಿ ಭಜನಾ ತಂಡಗಳ ಸದಸ್ಯರು ಉಪಸ್ಥಿತರಿದ್ದರು. ಇದನ್ನು ಕೃಷ್ಣ ಗೀತೆಯಲ್ಲಿ ಹೇಳಿರುವಂಥ ಮಾತು. ಇದರ ಅರ್ಥ ಏನು ಅಂತ ಕೇಳಿದರೆ,
ಇವತ್ತಿನ ದಿನದ ತನಕ ನಾವು ಬೇರೆ ಬೇರೆ ದುರಾಚಾರಗಳಲ್ಲಿ ತೊಡಗಿರಬಹುದು. ಆದರೆ ಎಲ್ಲೋ ಒಂದೆಡೆಯಲ್ಲಿ ನಮಗೆ ಭಕ್ತಿಯೂ ಇದೆ, ಆ ಪ್ರಯತ್ನವೂ ಮಾಡ್ತಾಯಿದ್ವಿ. ಮನಸ್ಸು ನಿಲ್ಲುತ್ತಾ ಇರಲಿಲ್ಲ, ತಪ್ಪುಗಳನ್ನು ಮಾಡ್ತಾಯಿದ್ದೇವೆ. ಆದರೆ ಭಗವಂತ ರಕ್ಷಕನಿದ್ದಾನೆ ಅಂತ ಯಾರು ದೃಢವಾಗಿ ನಂಬಿದ್ದಾನೆ, ಅವನು ಒಂದೊಮ್ಮೆ ಸ್ವಲ್ಪ ತಪ್ಪುಗಳನ್ನು ಮಾಡಿದರೂ ಕೂಡ ತಿಳ್ಕೊಳ್ಬೇಕಾದ್ದೇನು ಅಂದರೆ ಕ್ಷಿಪ್ರಂ ಭವತಿ ಧರ್ಮಾತ್ಮ. ಅವನು ಸಾಧು ಅಂತ ತಿಳ್ಕೊಳ್ಬೇಕು, ಸಾಧುರೇವ ಸಮಂತವ್ಯ. ಆನಂತರ ಸಮ್ಯಕ್ ವ್ಯವಸ್ಥಿತೋ ಹಿಸ. ಅವನು ಏನು ಅವನಲ್ಲಿ ಒಳಗಿಂದ ಭಾವನೆ ಇದೆ, ಕೃಷ್ಣ ರಕ್ಷಣೆ ಮಾಡುವನಿದ್ದಾನೆ, ಈಗೇನೋ ತಪ್ಪು ಮಾಡ್ತಾ ಇದ್ದೇನೆ, ನಾಳೆ ಸರಿಯಾಗಬೇಕು ಅಂತ ಭಾವ ಇದ್ದರೆ ಅವನನ್ನು ಸಾಧು ಅಂತ ನೀವು ತಿಳ್ಕೊಳ್ಳಿ. ಅವನು ಒಂದು ದಿವಸ ಶಶ್ವತ್ ಶಾಂತಿಂ ನಿಗಚ್ಚತಿ, ಒಂದು ದಿವಸ ಪರಮಶಾಂತಿಯನ್ನು ಪಡ್ಕೊಳ್ತಾನೆ. ಆನಂತರ ಕಿವಿ ಮಾತನ್ನು ಹೇಳ್ತಾನೆ ಕೃಷ್ಣ, ಏನು ಅಂದರೆ ನಮೇ ಭಕ್ತ ಪ್ರಣಶ್ಯತಿ ಅಂತ. ನನ್ನ ಭಕ್ತನಾಗಿದ್ದರೆ ಇವತ್ತು ಒಂದೊಮ್ಮೆ ತಪ್ಪು ಮಾಡಿದರೂ ಕೂಡ ನಾಳೆ ನಾನು ಹೇಳಿದ ಮಾತು ಏನು ಅಂತ ಅವನು ಕೇಳಲಿಕ್ಕೆ ಬಯಸ್ತಾನೆ. ಕೇಳಿದ ನಂತರ ಅರ್ಥ ಮಾಡ್ಕೊಳ್ಳಿಕ್ಕೆ ಬಯಸ್ತಾನೆ. ಆ ನಂತರ ಒಂದು ದಿವಸ ನನ್ನ ಸ್ಥಾನವನ್ನು ಹೊಂದುತ್ತಾನೆ, ಅವನು ನನ್ನನ್ನು ಬಂದು ಸೇರ್ತಾನೆ ಅಂತ. ಕೌಂತೆಯ ಪ್ರತಿಜಾನೀಹಿ, ಸರಿಯಾಗಿ ತಿಳ್ಕೊ ಅರ್ಜುನ, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತನಿಗೆ ಎಂದೂ ಕೂಡ ನಾಶ ಎಂಬುದಿಲ್ಲ, ಪ್ರಕರ್ಷಣ ನಾಶ ಎಂಬುದಿಲ್ಲ. ಏರುತಗ್ಗುಗಳಿರ್ಬೋದು, ಕಷ್ಟ ಬರ್ಬೋದು. ಯಾಕೆಂದರೆ ಕೃಷ್ಣನದ್ದೇ ಒಂದು ಮಾತು ಏನು ಅಂದರೆ, ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ. ಯಾರನ್ನು ಅನುಗ್ರಹ ಮಾಡಲಿಕ್ಕೆ ಬಯಸ್ತೇನೆ ನಾನು, ಅವರ ಸಂಪತ್ತನ್ನು ಮೊದಲು ಖಾಲಿ ಮಾಡ್ತೇನೆ ಅಂತ. ಸಂಪತ್ತನ್ನು ಖಾಲಿ ಮಾಡಿದಾಗಲೂ ಕೂಡ ಅವರಿಗೆ ಅದೇ ರೀತಿಯ ಭಕ್ತಿ ಇದೆಯಾ, ಶ್ರದ್ಧೆ ಇದೆಯಾ, ಇದ್ದರೆ ಆವಾಗ ಅವನು ನಿಜವಾಗಿ ಭಕ್ತ ಅಂತ ಟೆಸ್ಟಲ್ಲಿ ಪಾಸಾದ ಹಾಗೆ. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೂಚನೆಯಂತೆ ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಯೋಗ ಮತ್ತು ಆರೋಗ್ಯ ಕಾರ್ಯಕ್ರಮಗಳು ಉತ್ಸಾಹದಿಂದ ಮುಂದುವರೆದಿವೆ. ಹಲವು ದಿನಗಳವರೆಗೆ ಮುಂದುವರಿಯುವ ಈ ಅದ್ಭುತ ಕಾರ್ಯಕ್ರಮದ ಅಂಗವಾಗಿ ಸೋಮವಾರ ಬೆಳಗ್ಗೆ ತಿರುಪತಿಯ ಟಿಟಿಡಿ ಆಡಳಿತ ಕಟ್ಟಡದಲ್ಲಿ ಹರ್ಷಚಿತ್ತದಿಂದ ಕೂಡಿದ ವಾತಾವರಣದಲ್ಲಿ ಯೋಗಾಭ್ಯಾಸ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಮೊದಲು ಟಿಟಿಡಿ ಅಧಿಕಾರಿಗಳು, ವಿವಿಧ ಇಲಾಖೆಗಳ ಸಿಬ್ಬಂದಿ ಮತ್ತು ಆಸಕ್ತರು ಧ್ಯಾನ ಮಾಡಿದರು. ನಂತರ ಅವರು ವಿವಿಧ ಯೋಗ ಆಸನಗಳನ್ನು ಪ್ರದರ್ಶಿಸಿದರು ಮತ್ತು ಆರೋಗ್ಯ ಪ್ರಕ್ರಿಯೆಯಲ್ಲಿ ಯೋಗದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿದರು. ಅದೇ ರೀತಿ ಸೋಮವಾರ ತಿರುಮಲ ತಿರುಪತಿಯ ಆಶ್ರಯದಲ್ಲಿ ಸ್ವಿಮ್ಸ್ ಆಸ್ಪತ್ರೆಯಲ್ಲಿ ಉದಯಂ ಯೋಗ ಆರೋಗ್ಯಾನಂದ ಕಾರ್ಯಕ್ರಮವನ್ನು ಉತ್ಸಾಹದಿಂದ ಆಯೋಜಿಸಲಾಗಿತ್ತು. ವೈದ್ಯರು, ಅರೆ ವೈದ್ಯಕೀಯ ಸಿಬ್ಬಂದಿ, ಇತರ ಸಹಾಯಕ ಸಿಬ್ಬಂದಿ, ರೋಗಿಗಳ ಸಹಾಯಕರು, ಆಸಕ್ತರು ಮತ್ತು ಸ್ಥಳೀಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೊದಲು ಧ್ಯಾನ ಮಾಡಿದರು. ನಂತರ ಅವರು ತಜ್ಞರ ಸೂಚನೆಗಳೊಂದಿಗೆ ಯೋಗ ಆಸನಗಳನ್ನು ಮಾಡಿದರು. ಕೋಲಾರ ಜಿಲ್ಲಾ ಶ್ರೀ ವೈಷ್ಣವ ಸಂಘ ಕೋಲಾರ ಹಾಗೂ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ಶ್ರೀ ಯತಿರಾಜ ಮಠ ಮಲ್ಲೇಶ್ವರಂ ಬೆಂಗಳೂರು ಇವರ ಸಹಯೋಗದೊಂದಿಗೆ ಶ್ರೀ ಭಗವತ್ ರಾಮಾನುಜಾಚಾರ್ಯರ 1009ನೇ ತಿರುನಕ್ಷತ್ರ ಹಾಗೂ ಕರ್ನಾಟಕ ರಾಜ್ಯ ಶ್ರೀ ವೈಷ್ಣವ ಮಹಾಸಂಗಮ ಕಾರ್ಯಕ್ರಮ ವೈಭವದಿಂದ ಜರುಗಿತು. ಈ ನಿಮಿತ್ತ ಕೋಲಾರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವ ಶ್ರೀ ನಾರಾಯಣಿ ಕನ್ವೆನ್ಷನ್ ಹಾಲ್ನಲ್ಲಿ ವಿಶೇಷವಾಗಿ ಸಿದ್ಧಗೊಳಿಸಿದ ವೇದಿಕೆಯಲ್ಲಿ ಉಭಯ ದೇವಿಯರ ಸಮೇತ ಶ್ರೀನಿವಾಸನ ಉತ್ಸವ ಮೂರ್ತಿಗಳನ್ನು, ಕಳಸಗಳನ್ನು ಹಾಗೂ ರಾಮಾನುಜರ ಪಂಚಲೋಹ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ನಂತರ
ವಿಶ್ವಕ್ಸೇನ ಆರಾಧನೆ, ಪುಣ್ಯಹವಾಚನ ಹಾಗೂ ಕಳಶಾರಾಧನೆ ನೆರವೇರಿಸಿ ಆನಂತರ ಅಷ್ಟೋತ್ತರ ಪುಷ್ಪಾರ್ಚನೆ ಮತ್ತು ಕುಂಕುಮಾರ್ಚನೆ ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿ ಇರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಯೋಗ ದಿನಾಚರಣೆ ನಿಮಿತ್ತ ವಿಶೇಷ ಯೋಗಾಭ್ಯಾಸ ಕಾರ್ಯಕ್ರಮ ಜರುಗಿತು. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೂಚನೆಯಂತೆ ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಯೋಗ ಮತ್ತು ಆರೋಗ್ಯ ಕಾರ್ಯಕ್ರಮಗಳು ಉತ್ಸಾಹದಿಂದ ಮುಂದುವರೆದಿವೆ. ಈ ನಿಮಿತ್ತ ಇಂದು ಯೋಗಾಸಕ್ತರು ಹಾಗೂ ದೇವಾಲಯದ ಸಿಬ್ಬಂದಿಗಳು ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಎಇಒ ಬಾಲರಾಜ್, ಸೂಪರಿಂಟೆಂಡೆಂಟ್ ಜಯಂತಿರವರು ಮತ್ತಿತರರು ಭಾಗವಹಿಸಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿ ಇರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಈವೋರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ.
ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಪಟ್ಟಣದ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 300ನೇ ಜಯಂತಿಯ ಪ್ರಯುಕ್ತ ಪೋತನ ಭಾಗವತ ಹಾಗೂ ಅಮರ ನಾರಾಯಣ ಶತಕದ ಪ್ರವಚನ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಗರ್ಭಗುಡಿಯಲ್ಲಿ ಇರುವ ಶ್ರೀ ಶನೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ರವರು ಭಾಗವತ ಪ್ರವಚನ ಉದ್ಘಾಟನೆಯನ್ನು ನೆರವೇರಿಸಿದರು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ರಾಯಚೂರಿನ ಸಾವಿತ್ರಿ ಕಾಲೋನಿಯ ಶ್ರೀ ಜೋಡು ವೀರಾಂಜನೇಯ ದೇವಸ್ಥಾನದಲ್ಲಿ ಅಧಿಕ ಮಾಸದ ಅಂಗವಾಗಿ ನಡೆಯುತ್ತಿರುವ ಜ್ಞಾನಸತ್ರ ಕಾರ್ಯಕ್ರಮದಲ್ಲಿ ಪಂಡಿತ ಮುಕುಂದಾಚಾರ್ಯ ಜೋಶಿ ಅವರಿಂದ ಸುಂದರಕಾಂಡ ಹರಿಕೀರ್ತನೆ ಜರುಗಿತು. ಈ ವೇಳೆ ಅನೇಕ ಮಂದಿ ಭಕ್ತರು ಭಾಗವಹಿಸಿದ್ದರು. ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಗಡಿ ಭಾಗದ ಬೆಂಡನಕುಪ್ಪಂ ಗ್ರಾಮದಲ್ಲಿ ಕರಗ ಮಹೋತ್ಸವವು ವೈಭವದಿಂದ ಜರುಗಿತು. ಈ ನಿಮಿತ್ತ ಗ್ರಾಮವನ್ನು ವಿದ್ಯುತ್ ದೀಪಗಳಿಂದ ಸುಂದರವಾಗಿ ಅಲಂಕರಿಸಲಾಯಿತು. ನಂತರ ಕರಗಕ್ಕೆ ಪೂಜೆ ಸಲ್ಲಿಸಿದರು. ಬಳಿಕ ಗ್ರಾಮದಲ್ಲಿ ಕರಗ ಮಹೋತ್ಸವವು ವೈಭವದಿಂದ ನೆರವೇರಿತು. ಇದೇ ಸಮಯದಲ್ಲಿ ಅಮ್ಮನವರ ಪಲ್ಲಕ್ಕಿ ಉತ್ಸವವನ್ನು ಮಾಡಲಾಯಿತು. ಹೊಸೂರಿನ ಕೃಷ್ಣಗಿರಿ ಬಳಿಯ ಸೂರನ್ಕುಟ್ಟೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಶ್ರೀ ರಾಧಾ ರುಕ್ಮಿಣಿ ಸಮೇತ ಕೃಷ್ಣ ಮತ್ತು ಪರಿವಾರ ದೇವತೆಗಳ ಪ್ರತಿಷ್ಠಾಪನಾ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವವು ಧ್ವಜಾರೋಹಣದೊಂದಿಗೆ ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿತು. ಮಂಗಳ ವಾದ್ಯಗಳೊಂದಿಗೆ ಆರಂಭವಾದ ಈ ಮಹಾಕುಂಭಾಭಿಷೇಕ ಮಹೋತ್ಸವದ ಅಂಗವಾಗಿ ವೇದ ಪಾರಾಯಣ, ವಿಶ್ವಕ್ಸೇನ ಆರಾಧನೆ, ಬಾಲಗಣಪತಿ ಪೂಜೆ, ಕಂಕಣಧಾರಣೆ ಹಾಗೂ ಪುಣ್ಯಾಹವಾಚನ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಇದಕ್ಕೂ ಮುನ್ನ ಪವಿತ್ರ ನದಿಗಳಿಂದ ತರಲಾಗಿದ್ದ ಪುಣ್ಯ ಜಲವನ್ನು ಗ್ರಾಮಸ್ಥರು ಮಂಗಳವಾದ್ಯಗಳೊಂದಿಗೆ ಭವ್ಯ ಮೆರವಣಿಗೆಯ ಮೂಲಕ ತಂದರು. ನಂತರ ಶ್ರೀ ರಾಧಾ ರುಕ್ಮಿಣಿ ಸಮೇತ ಶ್ರೀಕೃಷ್ಣ ದೇವಾಲಯದ ಮುಂಭಾಗದಲ್ಲಿ ಸಿದ್ಧಪಡಿಸಲಾಗಿದ್ದ ಯಾಗಶಾಲೆಯಲ್ಲಿ ಪವಿತ್ರ ಜಲವನ್ನು ಇಟ್ಟು ಪ್ರಥಮ ಕಾಲದ ಪೂಜೆ ಸೇರಿದಂತೆ ವಿವಿಧ ಯಾಗ ಪೂಜೆಗಳನ್ನು ಶ್ರದ್ಧಾಭಕ್ತಿಯಿಂದ ನಡೆಸಲಾಯಿತು.
ಇದರ ಮುಂದುವರಿದ ಭಾಗವಾಗಿ ಮುಂಜಾನೆ ಶ್ರೀ ರಾಧಾ ರುಕ್ಮಿಣಿ ಸಮೇತ ಕೃಷ್ಣ ಮತ್ತು ಪರಿವಾರ ದೇವತೆಗಳಿಗೆ ಮಹಾಕುಂಭಾಭಿಷೇಕದ ವಿಶೇಷ ಯಾಗ ಪೂಜೆಗಳು ಅತ್ಯಂತ ವೈಭವದಿಂದ ಜರುಗಿದವು. ಯಾಗಶಾಲೆಯಿಂದ ಮಂಗಳವಾದ್ಯಗಳೊಂದಿಗೆ ಕೊಂಡೊಯ್ಯಲಾದ ಪವಿತ್ರ ಜಲವನ್ನು ದೇವಾಲಯದ ವಿಮಾನ ಗೋಪುರ ಹಾಗೂ ಶ್ರೀ ರಾಧಾ ರುಕ್ಮಿಣಿ ಮತ್ತು ಪರಿವಾರ ದೇವತೆಗಳ ವಿಗ್ರಹಗಳಿಗೆ ಅರ್ಪಿಸಿ ಮಹಾಕುಂಭಾಭಿಷೇಕವನ್ನು ನೆರವೇರಿಸಲಾಯಿತು. ಬಳಿಕ ಮಹಾಮಂಗಳಾರತಿ ಬೆಳಗಿ ಭಕ್ತಾದಿಗಳಿಗೆ ತೀರ್ಥಪ್ರಸಾದವನ್ನು ವಿನಿಯೋಗಿಸಲಾಯಿತು. ಕುಂಭಾಭಿಷೇಕದ ನಂತರ ಶ್ರೀ ರಾಧಾ ರುಕ್ಮಿಣಿ ಸಮೇತ ಕೃಷ್ಣದೇವರಿಗೆ ಹಾಲು, ಶ್ರೀಗಂಧ, ಪನ್ನೀರು ಸೇರಿದಂತೆ ವಿವಿಧ ಸುಗಂಧ ದ್ರವ್ಯಗಳಿಂದ ವಿಶೇಷ ಅಭಿಷೇಕ ಮತ್ತು ಅಲಂಕಾರ ಪೂಜೆಗಳನ್ನು ಮಾಡಲಾಯಿತು. ಈ ವೇಳೆ ಸೂರನ್ಕುಟ್ಟೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ರಾಯಚೂರಿನ ಕೋಟೆ ಬಡಾವಣೆಯ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಅಧಿಕ ಮಾಸದ ಅಂಗವಾಗಿ ಸಾಮೂಹಿಕ ಕುಂಕುಮಾರ್ಚನೆ ಜರುಗಿತು. ಈ ನಿಮಿತ್ತ ಬೆಳಗ್ಗೆ ಶ್ರೀ ಲಕ್ಷ್ಮೀ ನರಸಿಂಹ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಶ್ರೀ ವ್ಯಾಸದಾಸ ಮಹಿಳಾ ಭಜನಾ ಮಂಡಳಿ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಸಮಿತಿ ವತಿಯಿಂದ ಸಾಮೂಹಿಕ ಕುಂಕುಮಾರ್ಚನೆ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಬೆಂಗಳೂರಿನ ಪವಮಾನಪುರದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪೂಜೆಗಳು ಜರುಗಿದವು. ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆದೇಶಾನುಸಾರ ಶ್ರೀಮಠದ ವಿಚಾರಣಾಕರ್ತರಾದ ಶ್ರೀ ಗಿರಿರಾಜಾಚಾರ್ ಹಾಗೂ ನೂತನ ವ್ಯವಸ್ಥಾಪಕರಾದ ಶ್ರೀ ನಂದಕಿಶೋರಾಚಾರ್ ಇವರ ನೇತೃತ್ವದಲ್ಲಿ ಅಧಿಕ ಮಾಸದ ಪ್ರಯುಕ್ತ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಮತ್ತು ಲೋಕ ಕಲ್ಯಾಣಕ್ಕಾಗಿ ಅರ್ಚಕರಿಂದ ವಿಶೇಷ ಮಹಾಮೃತ್ಯುಂಜಯ ಹೋಮವನ್ನು ನೆರವೇರಿಸಲಾಯಿತು. ಹಾಗೂ ರಥೋತ್ಸವ ಗುರುರಾಯರ ಪಾದಪೂಜೆ, ಕನಕಾಭಿಷೇಕ, ಗೋಪೂಜೆ, ಮಹಾಮಂಗಳಾರತಿಯು ನೆರವೇರಿತು. ಈ ಸಂದರ್ಭದಲ್ಲಿ ಸೇವಾ ಕರ್ತೃಗಳು ಭಾಗವಹಿಸಿ ತೀರ್ಥ, ಫಲ, ಮಂತ್ರಾಕ್ಷತೆ, ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು. ದಾಸವಾಣಿ ಕರ್ನಾಟಕ ಸಂಸ್ಥೆ, ಹರಿಕಥಾ ವಿದ್ವಾನ್ ಸೋಸಲೆ ನಾರಾಯಣದಾಸ್ ಟ್ರಸ್ಟ್ ಹಾಗೂ ಶ್ರೀ ಮಾರುತಿ ಮಹಾಗಣಪತಿ ಸೇವಾ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಅಧಿಕ ಮಾಸದಲ್ಲಿ ಹರಿ ಕುಣಿದ 33 ಹಾಡುಗಳ ಗಾಯನ ವಿಶೇಷ ಕಾರ್ಯಕ್ರಮ ಜರುಗಿತು. ಬೆಂಗಳೂರಿನ ರಾಜಾಜಿನಗರದ ಪುಣ್ಯಧಾಮದಲ್ಲಿ ನೆರವೇರಿದ ಕಾರ್ಯಕ್ರಮದಲ್ಲಿ ನಾಡಿನ ಪ್ರಸಿದ್ಧ ದಾಸವಾಣಿ ಗಾಯಕರಾದ ಪಂಡಿತ್ ಶ್ರೀ ಹುಸೇನ್ ಸಾಬ್ ಕನಕಗಿರಿರವರು, ಪಂಡಿತ್ ಶ್ರೀ ಪ್ರಸನ್ನ ಕೂರ್ತಿ, ಶ್ರೀಮತಿ ರಮ್ಯಾ ಸುಧೀರ್, ಶ್ರೀಮತಿ ಅನುಕೃಪಾ ಪುರೋಹಿತ್, ಕೆಪಿ ಶಿಶಿರ ರವರು ಸೇರಿದಂತೆ ವಾದ್ಯ ವೃಂದದವರು ಪಾಲ್ಗೊಂಡಿದ್ದರು. ಬಳಿಕ ದಾಸವಾಣಿ ಕರ್ನಾಟಕ ಸಂಸ್ಥೆ ವತಿಯಿಂದ ಗಣ್ಯರನ್ನು ಸನ್ಮಾನಿಸಲಾಯಿತು. ಈ ವಿಶೇಷ ಅಧಿಕ ಮಾಸದಲ್ಲಿ ಹರಿಕುಣಿದ ಕಾರ್ಯಕ್ರಮವು ಎಸ್ವಿಬಿಸಿ 3 ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ಏನಿಹುದೋ ನಿನ್ನೊಳಗೆ, ಏನಿಹುದೋ ನಿನ್ನೊಳಗೆ ಮಹಾನುಭಾವ, ಏನ ಬೇಡಲು ನಿನ್ನ ದೇವಾದಿದೇವ.
ಬೇಡಲೆ ವನಧಿ ಹಾಸಿಗೆಯೋ ವಟಪತ್ರ ವನಿತೆಯರ ಬೇಡಲೆ ಬ್ರಹ್ಮಚಾರಿ ಘನ ಸಖ್ಯವನ್ನು ಬಯಸೆ ನೆನೆಯುವರ ಮನದಲಿಗೆ ನೆನೆ ಸಖ್ಯವನ್ನು ಬಯಸೆ ನೆನೆಯುವರ ಮನದಲಿಗೆ ತಿನ್ನುವುದಕ್ಕೆ ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿ ಇರುವ ಶ್ರೀ ಸೋಸಲೆ ವ್ಯಾಸರಾಜ ಮಠದಲ್ಲಿ ದಾಸನಮನ ಮುಖಪುಟ ಸಮೂಹ ವತಿಯಿಂದ ಶತಕಂಠ ಗಾಯನ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಯಂತ್ರೋದ್ಧಾರಕ ಹನುಮದ್ ಸ್ತೋತ್ರ ಪಾರಾಯಣ ಮತ್ತು ದಾಸರ ಪದಗಳ ಶತಕಂಠ ಗಾಯನ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ 200ಕ್ಕೂ ಹೆಚ್ಚು ಸದಸ್ಯರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಟಿಟಿಡಿ ಮಾಜಿ ಬೋರ್ಡ್ ಸದಸ್ಯರಾದ ಡಿಪಿ ಅನಂತ್ರವರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮವನ್ನು ಸುಭಾಷಿಣಿ ಪ್ರಕಾಶ್, ಗೀತಾಮಣಿ ಆರ್ಕೆ, ರಶ್ಮಿರಾವ್, ಪದ್ಮಾ ಎಸ್ ಆಚಾರ್ಯ ಮುಂತಾದ ಕಾರ್ಯನಿರ್ವಾಹಕ ಆಧ್ವರ್ಯದಲ್ಲಿ ಆಯೋಜಿಸಲಾಗಿತ್ತು. ಆನಂತರ ಡಿಪಿ ಅನಂತ್ರವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಇವತ್ತಿನ ದಿನ ಈ ಅಧಿಕ ಮಾಸದಲ್ಲಿ ದಾಸನಮನ ಸಂಸ್ಥೆಯಿಂದ ಶ್ರೀ ವ್ಯಾಸರಾಜ ಮಠದ ಒಂದು ಸಹಯೋಗದಲ್ಲಿ ಶತಕಂಠ ದೇವರ ನಾಮ ಒಂದು ಕಾರ್ಯಕ್ರಮ ನಡೆದಿದೆ. ಹಾಗೆಯೇ ಯಂತ್ರೋದ್ಧಾರಕ ಹನುಮ ಸ್ತೋತ್ರದ 33 ಬಾರಿಯ ಒಂದು ಪಾರಾಯಣ ನಡೆದಿದೆ. ಇದು ವಿಶೇಷ ಗುರುಗಳ ಒಂದು ಇಚ್ಛೆಯಂತೆ ಗುರುಗಳು 1,00,000 ಯಂತ್ರೋದ್ಧಾರಕ ಹನುಮದೇವರ ಸ್ತೋತ್ರ ಪಾರಾಯಣ ಆಗಬೇಕು ಶಿಷ್ಯಗಳಿಂದ ಅಂತ ಸಂಕಲ್ಪ ಮಾಡಿದರು. ಹಾಗೆ ಅದೇ ನಿಟ್ಟಿನಲ್ಲಿ ಅದರ ಒಂದು ಅಂಗವಾಗಿ ಇವತ್ತಿನ ಯಂತ್ರೋದ್ಧಾರಕ ಸ್ತೋತ್ರದ ಒಂದು ಪಾರಾಯಣ ನಡೆದಿದೆ. ಬಹಳಷ್ಟು 106 ಜನರು ಇದರಲ್ಲಿ ಭಾಗವಹಿಸಿದ್ದಾರೆ. ಭಗವಂತನ ಒಂದು ವಿಶೇಷ ಅನುಗ್ರಹ ಒಂದು ಅದಕ್ಕೆ ಭಾಗಿಯಾಗಿದ್ದಾರೆ. ಈ ಶತಕಂಠ ಹಾಗೆ ಮುಂದೆ ಸಹಸ್ರಕಂಠದ ಕಾರ್ಯಕ್ರಮ ಕೂಡ ವಿಶೇಷವಾಗಿ ನಮ್ಮ ವ್ಯಾಸರಾಜ ಮಠದ ಒಂದು ಆವರಣದಲ್ಲಿ ನಡೀಲಿ, ಇನ್ನು ಹೆಚ್ಚಿನ ಒಂದು ಜನಗಳಿಗೆ ಭಕ್ತರಿಗೆ ತಲುಪಲಿ. ಹಾಗೆ ಇದನ್ನು SVBCಯ ಒಂದು ಸಹಾಯವು ಕೂಡ ಇದರಲ್ಲಿದೆ. ಹಾಗೆ ಆ SVBC ಚಾನಲ್ಗೆ ಕೂಡ ಒಂದು ವಿಶೇಷ ಅಭಿನಂದನೆಗಳನ್ನು ಒಂದು ಸಲ್ಲಿಸ್ತಾ ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ.
ಹೆಚ್ಚಿನ ಮಾಹಿತಿಗಾಗಿ ಬಯ್ಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಕಾರ್ಕಳದ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಅಧಿಕ ಮಾಸದ ಭಜನಾ ಸಂಧ್ಯಾ ಕಾರ್ಯಕ್ರಮದ ಅಂಗವಾಗಿ ಕಿರಣ್ ಕಾಮತ್ ಮುಂಬೈ ಇವರಿಂದ ಭಕ್ತಿ ಸಂಗೀತ ನಡೆಯಿತು. ಮೈಸೂರಿನ ಗನ್ ಹೌಸ್ನಲ್ಲಿ ಇರುವ ಶ್ರೀ ಉತ್ತರಾದಿ ಮಠದಲ್ಲಿ 33 ದಿನಗಳ ಕಾಲ ನಡೆಯುತ್ತಿರುವ ಅಧಿಕ ಮಾಸೋತ್ಸವದ ಅಂಗವಾಗಿ ಪುರುಷೋತ್ತಮ ಪ್ರಮೋದ್ ವೇದಿಕೆಯಲ್ಲಿ ಜರುಗುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನಿ ಗಾಯಕರಾದ ವಿದ್ವಾನ್ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ರವರಿಂದ ದಾಸರ ಕೀರ್ತನೆ ಕಾರ್ಯಕ್ರಮ ನಡೆಯಿತು. ವಿಷ್ಣುವಿಗೆ ಪ್ರಿಯವಾದ ಮಾಸ ಶ್ರೀಹರಿಯನ್ನು ಸ್ಮರಿಸುವ ಪುಣ್ಯಕಾಲ ಅಧಿಕ ಮಾಸ. ಈ ಮಾಸದಲ್ಲಿ ಜಪ ತಪ ನಾಮಸ್ಮರಣೆಗೆ ಬಹಳ ಪ್ರಾಮುಖ್ಯತೆ ಇದೆ. ಪುರುಷೋತ್ತಮ ಮಾಸ ಎಂದು ಕರೆಸಿಕೊಳ್ಳುವ ಅಧಿಕ ಮಾಸ ಆಧ್ಯಾತ್ಮಿಕವಾಗಿ ಅಪಾರ ಮಹತ್ವ ಹೊಂದಿದೆ. ಈ ಅವಧಿಯಲ್ಲಿ ಮಾಡುವ ಪುಣ್ಯಕರ್ಮಗಳೆಲ್ಲವೂ ಅನೇಕ ಫಲವನ್ನು ನೀಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. 3 ವರ್ಷಕ್ಕೊಮ್ಮೆ ಬರುವ ಅಧಿಕ ಫಲ ನೀಡುವ ಜ್ಯೇಷ್ಠ ಅಧಿಕ ಮಾಸದಲ್ಲಿ ನಾಡಿನಾದ್ಯಂತ ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ, ಮನೆಗಳಲ್ಲಿ ಅಧಿಕ ಮಾಸವನ್ನು ಅತ್ಯಧಿಕ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಬೆಂಗಳೂರಿನ ಬಸವನಗುಡಿಯ ಶ್ರೀ ದಿಗ್ವಿಜಯ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನದಲ್ಲಿ ಅಧಿಕ ಮಾಸದ ಅಂಗವಾಗಿ ರಮಾ ತ್ರಿವಿಕ್ರಮ ಭಜನಾ ಸಂಘ, ಪವಮಾನ ಸಮೂಹದ ವತಿಯಿಂದ ಗಾಯನ ಸೇವಾ ಕಾರ್ಯಕ್ರಮ ಜರುಗಿತು. ಹಯವದನ ಭಜನಾ ಸಂಘದ ವತಿಯಿಂದ ಕೋಲಾಟ ಸೇವೆ ಆಯಿತು. ಅಕ್ಷಯ ನಗರದ ಭಕ್ತರ ಮನೆಯಲ್ಲಿ ಅಧಿಕ ಮಾಸದ ಪ್ರಯುಕ್ತ 11 ಬಾರಿ 1 ಮಂಡಲ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ವಿದ್ಯಾವಾಚಸ್ಪತಿ ಡಾಕ್ಟರ್ ಅರಳುಮಳಿಗೆ ಪಾರ್ಥಸಾರಥಿಯವರು ವಿಷ್ಣು ಸಹಸ್ರನಾಮದ ಮಹತ್ವದ ಕುರಿತಾಗಿ ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಆಗ ಧರ್ಮರಾಜ ಇನ್ನೊಂದು ಕೇಳ್ತಾರೆ, ಈ ವಿಷ್ಣು ಸಹಸ್ರನಾಮ ಸರ್ವಶ್ರೇಷ್ಠ ಅಂತ ಹೇಳ್ಬಿಟ್ರಿ, ಇದರಷ್ಟೇ ಶ್ರೇಷ್ಠವಾದ ಅಥವಾ ಇದರ ನಿಯರೆಸ್ಟ್ ಇದಕ್ಕೆ ಆಲ್ಟರ್ನೇಟಿವ್ ಇದಕ್ಕೆ ಸರಿ ಅಪ್ರಾಕ್ಸಿಮೇಟ್ಲಿ ನಿಯರರ್ ಟು ದಿಸ್ ಇನ್ಯಾವುದಾದ್ರೂ ಇದು ಅದನ್ನು ಹೇಳ್ಬಿಡಿ. ವಿಷ್ಣು ಹೇಳ್ತಾರೆ, ಏಷಮೇ ಸರ್ವಧರ್ಮಾಣಂ ಧರ್ಮೋಧಿಕತಮತಃ, ಇದೇ ಸರ್ವಶ್ರೇಷ್ಠ ಕಲಿಯುಗದಲ್ಲಿ. ಯಾಕೆ ಅಂದರೆ ಮಧ್ವಾಚಾರ್ಯರು ಫೋಟೋ ನೋಡಿದೆವು, ಹೀಗೆ ತೋರಿಸ್ತಾ ಇರ್ತಾರೆ. ಏನಪ್ಪ ಅಂದರೆ ಕಲಿಯುಗದಲ್ಲಿ 2 ಪ್ರಾಬ್ಲಮ್ಸು. ಒಂದು, ಯಾರಿಗೂ ಟೈಮ್ ಇಲ್ಲ, ಯಾರಿಗೂ ಪೇಷನ್ಸ್ ಇಲ್ಲ. ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ ಯಾರಿಗೂ. ಇಂಥದ್ರಲ್ಲಿ ನೀವು ರಾಜಸೂಯ ಯಾಗ ಮಾಡೋ, ಅಶ್ವಮೇಧ ಯಾಗ ಮಾಡೋದು ಯಾರಿಗೂ ಆಗೋದಿಲ್ಲ. ಇಲ್ಲ ಕಾಡಿಗೆ ಹೋಗ್ಬಿಟ್ಟು ವರ್ಷಗಟ್ಟಲೆ ತಪಸ್ ಮಾಡೋ ಆಗೋದಿಲ್ಲ. ಅದಕ್ಕೆ ಟೈಮ್ ಇಲ್ಲದೆ ಇರೋದ್ರಿಂದ 24 ಗಂಟೆನಲ್ಲಿ 24 ನಿಮಿಷ ಮಾತ್ರ ದೇವರಿಗೆ ಕೊಡಕ್ಕೆ ಸಾಧ್ಯ. ಎಷ್ಟು ಪ್ರಾಕ್ಟಿಕಲ್ ಆಗಿ ಇಷ್ಟ ಮಾಡಿದ್ದಾರೆ. 24 ನಿಮಿಷದಲ್ಲಿ ದೇವರು ಸ್ವೀಕಾರ ಮಾಡತಕ್ಕಂಥ ಸರ್ವಶ್ರೇಷ್ಠವಾಗಿರತಕ್ಕಂಥ ಸ್ತೋತ್ರ ಯಾವುದು?
ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಪಟ್ಟಣದ ಶ್ರೀ ಶನೈಶ್ಚರ ಸ್ವಾಮಿ ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೋತನ ಭಾಗವತ ಹಾಗೂ ಅಮರನಾರಾಯಣ ಶತಕದ ಪ್ರವಚನ ಸಪ್ತಾಹ ಕಾರ್ಯಕ್ರಮದಲ್ಲಿ ವಿದುಷಿ ಶಾಂತಲಾ ಅರಸ್ ತಂಡದವರಿಂದ ಗಾಯನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಬೆಂಗಳೂರಿನ ವಿದುಷಿ ಶ್ರೀಮತಿ ಇಂದು ವಿನೋದ್ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. நின்றந்தமயிலொன்று தாளங்கள் போட கண்டந்த வண்டொன்று ஹ்ரீங்காரம் பாட கண்டந்த வண்டொன்று ஹ்ரீங்காரம் பாட ಕಂಡಂದ ವಂಡುಂಡು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh